ದುಬಾರಿ ಕಸ ಅಂತ ಒಂದಿದೆ. ಆ ಕಸದ ಬಗ್ಗೆ ಅನೇಕರಿಗೆ ಗೊತ್ತೇ ಇಲ್ಲ. ಈ ಧಾರವಾಡದಲ್ಲಿ ಒಂದು ಬುಟ್ಟಿ ಕಸವನ್ನು ಎತ್ತಿ ಹಾಕೋಕೆ, ಕಸದ ಬುಟ್ಟಿಗೆ ಹಾಕೋಕೆ ಎಷ್ಟು ಖರ್ಚು ಬಂದಿರಬಹುದು? ಅವರು ಲಕ್ಷ ರೂಪಾಯಿಯನ್ನ ಒಂದು ಬುಟ್ಟಿಗಾಗಿ ಖಾಲಿ ಮಾಡಿದ್ದಾರೆ ಅಂದರೆ ನೀವು ನಂಬ್ತೀರಾ? ಸಂತೋಷ್ ಜಿ, ನೀವು ಲಾರ್ಡ್ ಮಾತ್ರ ಅಲ್ಲ, ನೀವು ಲಾರ್ಡ್. ಈ ಸಂತೋಷ್ ಲಾಡ್ ಅವರು ತುಂಬ ವಿಚಾರಕ್ಕೆ ಸಿದ್ದರಾಮಯ್ಯನವ್ರನ್ನ ಫಾಲೋ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಕೂಡ ಬರೋಕೆ ಶುರುವಾಗಿದೆ. ಎಲ್ಲ ವಿಚಾರಕ್ಕೂ ಮಾತಾಡ್ತಾರೆ ಲಾಡ್ ಅವರು, ಇದೊಂದು ವಿಚಾರಕ್ಕೆ ಮಾತಾಡಲ್ವಾ? ಲಕ್ಷ ಖಾಲಿ ಮಾಡಿಕೊಂಡು 4 ಬುಟ್ಟಿ ಕಸ ಹಾಕೋಕೆ ಬಂದಿದ್ದಾರಲ್ಲ, ಇದು ಅವರ ಕ್ಷೇತ್ರದ ಮೇಲೆ ಇರುವ ಪ್ರೀತಿಯನ್ನು ತೋರಿಸಿದ್ರೆ ಇನ್ನೇನು ಹೇಳುತ್ತೆ? ಅವ್ರು ಮಾಡಿದ್ರೆ ನಾಟಕ, ನೀವು ಮಾಡಿದ್ರೆ ಅದು ರಿಯಾಲಿಟಿ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ಈ ಮನೆ ಅಂದಮೇಲೆ ಈ ಒಂದಿಷ್ಟು ಕಸಗಳು ದಿನನಿತ್ಯ ಒಂದಿಷ್ಟು ಉತ್ಪತ್ತಿ ಆಗೋದು ಕಾಮನ್ನು. ಆ ಕಸನ ನಾವು ಏನು ಮಾಡಬೇಕು? ವಿಲೇವಾರಿಯನ್ನು ಮಾಡಬೇಕು. ಸಾಮಾನ್ಯವಾಗಿ ಈ ನಗರ ಪಾಲಿಕೆಗಳು ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾವೆ. ಏನಪ್ಪ ಅಂತ ಕೇಳಿದ್ರೆ, ಕಸಗಳನ್ನು ವಿಂಗಡಣೆ ಮಾಡಿ, ಈ ಹಸಿ ಕಸ ಮತ್ತು ಒಣ ಕಸ ಇದನ್ನು ಪ್ರತ್ಯೇಕ ಮಾಡಿ ಇಟ್ಕೊಂಡಿರಿ, ಮನೆ ಬಾಗಿಲಿಗೆ ಬರ್ತೀವಿ ಅದನ್ನು ನಮಗೆ ಕೊಡಿ ಅಂತ. ಸೊ ಕಸಗಳಲ್ಲಿ ಪ್ರಮುಖವಾಗಿ 2 ವಿಧ ಅಂತ ಹೇಳ್ಬೋದು, ಹಸಿ ಕಸ, ಒಣ ಕಸ. ಆದರೆ ಇನ್ನೊಂದು ಕಸ ಗೊತ್ತಾ? ದುಬಾರಿ ಕಸ ಅಂತ ಒಂದಿದೆ. ಆ ಕಸದ ಬಗ್ಗೆ ಅನೇಕರಿಗೆ ಗೊತ್ತೇ ಇಲ್ಲ. ಆ ದುಬಾರಿ ಕಸ ಈಗ ಧಾರವಾಡದಲ್ಲಿ ಸಿಕ್ಕಿದೆ. ಈ ಧಾರವಾಡದಲ್ಲಿ ಒಂದು ಬುಟ್ಟಿ ಕಸವನ್ನು ಎತ್ತಿ ಹಾಕೋಕೆ, ಕಸದ ಬುಟ್ಟಿಗೆ ಹಾಕೋಕೆ ಎಷ್ಟು ಖರ್ಚು ಬಂದಿರಬಹುದು? ಇದೇನು ಪ್ರಶ್ನೆ ಅಂತ ಗೊಂದಲಕ್ಕೆ ಬೀಳ್ಬೇಡಿ. ನಮ್ಮ ಸಂತೋಷ್ ಲಾಡ್ ಅವರು ಇದ್ದಾರಲ್ಲ, ಅವರು ಕಸವನ್ನು ಅಂದರೆ ನಗರವನ್ನು ಕ್ಲೀನ್ ಮಾಡೋಕ್ಕೆ ವಿಶೇಷವಾಗಿ ಬಂದರು. ಅವರು ಲಕ್ಷ ರೂಪಾಯಿಯನ್ನು ಒಂದು ಬುಟ್ಟಿಗಾಗಿ ಖಾಲಿ ಮಾಡಿದ್ದಾರೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕಾಗುತ್ತೆ. ಈ ಧಾರವಾಡದಲ್ಲಿ ಒಂದು ಕಸದ ಯಾವುದೋ ಪ್ರೋಗ್ರಾಮ್ ಇತ್ತು, ಅಂದರೆ ನಗರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ. ಅದಕ್ಕೆ ಚಾಲನೆನ ನೀಡಬೇಕಲ್ಲ. ಹಾಗಾಗಿ ನಗರದ ಪ್ರಮುಖರು, ಅಧಿಕಾರಿಗಳು ಜೊತೆಗೆ ಸಂತೋಷ್ ಲಾಡ್ ಅವರು ಇಲ್ಲದೇ ಇದ್ದರೆ ಹೇಗೆ? ಅವರು ಕೂಡ ಇರಲೇಬೇಕು, ಫೋಟೋಶೂಟಲ್ಲಿ ಭಾಗಿಯಾಗಲೇಬೇಕು ಅಂತ ಬೆಂಗಳೂರಿಂದ ವಿಶೇಷವಾದ ವಿಮಾನವನ್ನು ಹತ್ತಾರೆ, ಧಾರವಾಡದಲ್ಲಿ ಇಳಿತಾರೆ, 2 ರಿಂದ 2.5 ಗಂಟೆ ಅಲ್ಲಿ ಕಸವನ್ನು ಎತ್ತಾಕ್ತಾರೆ. ಹಾಕಿದ್ದು 4 ರಿಂದ 6 ಬುಟ್ಟಿ ಕಸ ಆಗಿರಬಹುದು. ಆಮೇಲೆ ಅದೇ ವಿಮಾನಲ್ಲಿ 2 ಗಂಟೆ ಆದ ಮೇಲೆ ಅದನ್ನೇ ಹತ್ತಿ ವಾಪಸ್ಸು ಬೆಂಗಳೂರಿಗೆ ಬರ್ತಾರೆ. ಪ್ರೈವೇಟ್ ವಿಮಾನವನ್ನು ಬುಕ್ ಮಾಡ್ಕೊಂಡು ಹೋಗಿ 4 ಬುಟ್ಟಿ ಕಸವನ್ನು ಹಾಕಿ ಬರ್ತಾರೆ. ಈಗ ಹೇಳಿ, ಇದು ದುಬಾರಿ ಕಸ ವಿಲೇವಾರಿ ಅಲ್ವಾ? ತುಂಬ ಖುಷಿಯಾಗುತ್ತೆ ಈ ನಗರದ ಬಗ್ಗೆ ಅವರಿಗಿರೋ ಕಾಳಜಿ ಎಂಥದ್ದು ಅನ್ನೋದು. ಈಗ ನಗರ ಕ್ಲೀನ್ ಆಗಲೇಬೇಕು. ಈಗ ನಾನು ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಆನ್ಲೈನಲ್ಲೆಲ್ಲೋ ಆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ರೆ, ಅಥವಾ ಕಸ ವಿಲೇವಾರಿಗೆ ಹೀಗೆ ಮಾಡಿ ಅಂತ ಚಾಲನೆ ಕೊಟ್ಟಿದ್ರೆ ಅದು ಇಫೆಕ್ಟಿವ್ ಆಗಿ ಆಗ್ತಿತ್ತೋ ಇಲ್ವೋ ಅನ್ನೋದೊಂದು ಅನುಮಾನ ಬಂದಿದೆ. ಹಾಗಾಗಿ ಆ ನಗರದ ಮೇಲೆ ಇರುವ ಕಾಳಜಿ ಅವರನ್ನು ಸುಮ್ಮನೆ ಕೂರಕ್ಕೆ ಬಿಡಲೇ ಇಲ್ಲ. ಏನು ಮಾಡೋದು? ಸೀದಾ ಸ್ಪೆಷಲ್ ವಿಮಾನವನ್ನು ಬುಕ್ ಮಾಡ್ತಾರೆ, ಧಾರವಾಡಕ್ಕೆ ಹೋಗ್ತಾರೆ, 4 ರಿಂದ 6 ಬುಟ್ಟಿ ಕಸವನ್ನು ಎತ್ತಾಕಿ ಸೀದಾ ಅದರಲ್ಲಿ ಬರ್ತಾರೆ. ಸೊ ಲಕ್ಷ ರೂಪಾಯಿಯನ್ನು 4 ಬುಟ್ಟಿಗೆ ಖರ್ಚು ಮಾಡ್ತಾರಲ್ಲ, ಇದೆಲ್ಲವೇ ಅವರ ಕಾಳಜಿ. ಸಂತೋಷ್ ಜಿ, ನೀವು ಲಾರ್ಡ್ ಮಾತ್ರ ಅಲ್ಲ, ನೀವು ಲಾರ್ಡ್. ಈ ಕಾಂಗ್ರೆಸ್ ಅವರು ಕಸದ ಬಗ್ಗೆ ಹೈಡ್ರಾಮಾಗಳನ್ನು ಮಾಡಿದಾಗೆಲ್ಲ ನನಗೊಂದು ಈ ಅಚ್ಚರಿ ಅನಿಸುತ್ತೆ. ಯಾಕೆ ಅಂತ ಕೇಳಿದ್ರೆ, 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೀಚಲ್ಲಿ ಒಮ್ಮೆ ಕಸವನ್ನು ಹೆಕ್ಕಿದ್ರು. ಆಗ ಕಾಂಗ್ರೆಸ್ಸು ಕಮ್ಮಿ ಆಡ್ಕೊಂಡಿತ್ತ? ಇದು ಫೋಟೋಶೂಟ್ಗಾಗಿ ಮಾಡಿಸಿರೋ ಡ್ರಾಮಾ, ಮೋದಿ ಮಾಡ್ತಾ ಇರೋದು ನಾಟಕ. ಕಸವನ್ನು ಹೆಕ್ಕಬೇಕು, ಅದನ್ನು ಅಂದರೆ ಆ ಬೀಚನ್ನು ಕ್ಲೀನ್ ಮಾಡಬೇಕು ಅನ್ನೋ ಯಾವ ಉದ್ದೇಶ ಕೂಡ ಮೋದಿಗಿಲ್ಲ ಅಂತ ಅವಹೇಳನಗಳು, ಟೀಕೆಗಳು ಮೋದಿಗೆ ಬಂದಿದ್ವು. ಆದರೆ ಈ ಮಹಾಬಲಿಪುರಂಗೆ ಮೋದಿ ಕಸ ಹೆಕ್ಕಬೇಕು ಅಂತ ವಿಶೇಷವಾದ ವಿಮಾನವನ್ನು ಮಾಡ್ಕೊಂಡು ಹೋಗಿದ್ದಲ್ಲ. ಆ ಟೈಮಲ್ಲಿ ಚೀನಾದ ಅಧ್ಯಕ್ಷರು ಬಂದಿದ್ದರು. ಇವರು ಬೆಳಗ್ಗೆ ಮಾರ್ನಿಂಗ್ ವಾಕ್ ಅಂತ ಹೋಗ್ತಾರಲ್ಲ, ಬೀಚಿಗೆ ಹೋದಾಗ ಒಂದಿಷ್ಟು ಕಸ ಕಂಡಿದೆ, ಅದನ್ನು ಹೆಕ್ಕಿದ್ದಾರೆ, ಹಾಗೆ ಒಂದು ಕಡೆ ಜೋಡಿಸಿಟ್ಟಿದ್ದಾರೆ. ಆ ಮೂಲಕ ಇಷ್ಟೊಂದು 100 ಕೋಟಿ ಭಾರತೀಯರ ಪ್ರತಿನಿಧಿಯಾಗಿ ಪ್ರಧಾನಿ ಇದ್ದಾರಲ್ಲ, ಬೀಚನ್ನು ಕ್ಲೀನಾಗಿ ಇಟ್ಟುಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ ಸೂಕ್ಷ್ಮವಾಗಿ ಹೇಳಿದರು. ಅದನ್ನು ಭಾರತೀಯರು ಕೂಡ ಅರ್ಥ ಮಾಡಿಕೊಂಡ್ರು. ಹಾಗೆ ಈ ಪೌರ ಕಾರ್ಮಿಕರ ಕೆಲಸ ಮಾತ್ರ ಅಲ್ಲ ಈ ನಗರವನ್ನು ಸ್ವಚ್ಛವಾಗಿಟ್ಕೊಳ್ಳೋದು, ನಮ್ಮ ಪಾತ್ರವೂ ಕೂಡ ಅದರಲ್ಲಿ ಇದೆ ಅನ್ನೋದನ್ನು ಮೋದಿ ಸೂಕ್ಷ್ಮವಾಗಿ ಹೇಳಿದ್ದರು. ಆದರೆ ಅದನ್ನು ನೋಡಿ ಕಾಂಗ್ರೆಸ್ ಅವರು ಇಂಥ ಡ್ರಾಮಾ ನೋಡಿರಲೇ ಇಲ್ಲ. ಮೋದಿಗೆ ಕಸ ಹೆಕ್ಕೋದು ಏನಿತ್ತು ಅದು ಇದು ಅಂತ ಸಾಕಷ್ಟು ಟೀಕೆಗಳನ್ನು ಮಾಡಿದ್ರು. ಆದರೆ ಈಗ ಒಂದು ಫೋಟೋಶೂಟಿಗೆ 4 ಬುಟ್ಟಿ ಕಸ ಹೆಕ್ಕಕ್ಕೆ ವಿಶೇಷವಾದ ವಿಮಾನವಂತೆ, 2 ತಾಸಲ್ಲಿ ಕಸ ಹೆಕ್ಕೋ ನಾಟಕ ಅಂತೆ, ಅದನ್ನು ಅದೇ ವಿಮಾನದಲ್ಲಿ ವಾಪಸ್ ಬರೋದಂತೆ.
ಆ ಪ್ರೈವೇಟ್ ವಿಮಾನಕ್ಕೆ ಎಷ್ಟು ಖರ್ಚಾಗಿರ್ಬೋದು, ಎಷ್ಟು ಲಕ್ಷ ರೂಪಾಯಿಗಳನ್ನು ಈ ಬೆಂಗಳೂರಿಂದ ಧಾರವಾಡಕ್ಕೆ ಹೋಗೋಕ್ಕೆ ವ್ಯಯ ಮಾಡಿರಬಹುದು? ಈ ಪ್ರಶ್ನೆ ಖಂಡಿತ ಬರುತ್ತೆ. ಈ ಸಂತೋಷ್ ಲಾಡ್ ಅವರು ತುಂಬ ವಿಚಾರಕ್ಕೆ ಸಿದ್ದರಾಮಯ್ಯನವ್ರನ್ನ ಫಾಲೋ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಕೂಡ ಬರೋಕ್ಕೆ ಶುರುವಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯನವರು ಕೂಡ ಇತ್ತೀಚೆಗೆ, ಅಂದರೆ ಈ ಅವಧಿಯಲ್ಲಿ ಅವರು CM ಆಗಿದ್ದಾರಲ್ಲ, ಈ ಪ್ರೈವೇಟ್ ವಿಮಾನವನ್ನು ಬುಕ್ ಮಾಡಿಕೊಂಡು ಓಡಾಡೋ ಖಯಾಲಿಯನ್ನು ಭಯಂಕರ ಬೆಳೆಸ್ಕೊಂಡಿದ್ದಾರೆ. ಪಕ್ಕದಲ್ಲಿರೋ ಮೈಸೂರಿಗೆ ಹೋಗೋಕ್ಕೆ ಪ್ರೈವೇಟ್ ವಿಮಾನ, ಎಷ್ಟು ಖರ್ಚು ಬರಬೇಡ. ಹಾಗಂತ ಈ ಸಂತೋಷ್ ಲಾಡ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು, ಈ ಜನರ ದುಡ್ಡಿಂದ, ಅಂದರೆ ಜನರ ತೆರಿಗೆಯ ದುಡ್ಡಿಂದ ಈ ಪ್ರೈವೇಟ್ ಓಡಾಟಗಳನ್ನು ತಮ್ಮ ತೆವಳಿಗೆ ಮಾಡ್ಕೊಳ್ತಾ ಇದ್ದಾರಾ? ನನಗೇನೋ ಅನಿಸುತ್ತೆ. ಯಾಕೆ ಅಂತ ಕೇಳಿದ್ರೆ, ಅವರು ಎಂಥ ಜನಪ್ರತಿನಿಧಿಗಳು, ಎಂಥ ರಾಜಕಾರಣಿಗಳು, ಈ ಕರ್ನಾಟಕ ಕಂಡ ಧೀಮಂತ ವ್ಯಕ್ತಿಗಳು ಜನರ ತೆರಿಗೆಯ ದುಡ್ಡನ್ನು ವೇಸ್ಟ್ ಮಾಡುವ ಯಾವುದೇ ಉದ್ದೇಶ ಅವರಿಗೆ ಕನಸಲ್ಲೂ ಕೂಡ ಬಂದಿರಲಿಕ್ಕಿಲ್ಲ. ಹಾಗಾಗಿ ತಮ್ಮ ಈ ಬೆವರು ಹಾರಿಸಿ ಒರೆಸಿಕೊಂಡು ದುಡಿದ ದುಡ್ಡಲ್ಲಿ ಅವರು ಪ್ರೈವೇಟ್ ವಿಮಾನವನ್ನು ಬುಕ್ ಮಾಡ್ಕೊಳ್ಬೋದು. ಹಾಗೆ ಅವರು ಅವರ ಬೇಕಾದ ಸಭೆಗಳಿಗೆ, ಸಮಾರಂಭಗಳಿಗೆ, ಇಂಥ ಕೆಲಸಗಳಿಗೆ ಹೋಗಬಹುದು. ಅದನ್ನು ಹೊರತುಪಡಿಸಿದ್ರೆ ಅವ್ರದ್ದೊಂದಿಷ್ಟು ಅಭಿಮಾನಿಗಳಿರ್ತಾರಲ್ಲ, ಸಾರ್ ಅಣ್ಣ ಇಲ್ಲಿ ಬನ್ನಿ, ಈ ನಿಮ್ಮದು ವಿಮಾನ ನಮ್ಮದು ಬಿಲ್ಲು ನಾವು ಕೊಡ್ತೀವಿ, ಈ ಥರ ಓಡಾಡಿರ್ಬೋದು. ಬಿಟ್ಟರೆ ತೆರಿಗೆ ದುಡ್ಡಲ್ಲಿ ಅವರು ಹೋಗಿರೋ ಸಾಧ್ಯತೆಗಳು ತೀರಾ ಕಮ್ಮಿ. ಬಟ್ ಹೇಳ್ಬೋದು, ಒಂದು ದಿವಸ ಎಲ್ಲ ವಿಚಾರಕ್ಕೂ ಮಾತಾಡ್ತಾರೆ ಲಾಡವರು, ಇದೊಂದು ವಿಚಾರಕ್ಕೆ ಮಾತಾಡಲ್ವಾ? ಏನೋ ಇದು ನಮ್ಮ ಪ್ರಶ್ನೆನಾ, ಜನಸಾಮಾನ್ಯರ ಪ್ರಶ್ನೆ. ನೀವು ಆ ಥರ ದುಬಾರಿ ವಿಮಾನಗಳಲ್ಲಿ ಇಷ್ಟಿಷ್ಟು 2 ತಾಸಿನ ಪ್ರೋಗ್ರಾಮಿಗೆ ಹೋಗಿ ಬರ್ತಿರಲ್ಲ, ಲಕ್ಷ ಖರ್ಚು ಮಾಡ್ತಿರಲ್ಲ, ದುಡ್ಡೆಲ್ಲಿಂದ ಬರುತ್ತೆ ಅಂತ ಜನ ಕೇಳಿದಾಗ ಅವ್ರು ಮಾತಾಡದೇ ಇರ್ತಾರ? ಅವ್ರೇನಾದರೂ ಮಾತಾಡದೇ ಇರೋ ಸಬ್ಜೆಕ್ಟ್ಗಳಿದೆಯಾ? ಆದರೆ ಒಂದು ವಿಚಾರವನ್ನು ನೀವು ಇಲ್ಲಿ ಗಮನಿಸಬೇಕು, ಸಂತೋಷ್ ಲಾಡ್ ಅವರಿಗೆ ಬೆನ್ನನ್ನು ತಟ್ಟಬೇಕು. ಏನಪ್ಪ ಅಂತ ಕೇಳಿದ್ರೆ, ಅವರು ಸಾಮಾನ್ಯವಾಗಿ ಈ ಲೋಕಲ್ ವಿಚಾರಗಳನ್ನು ಮಾತಾಡೋದೇ ಇಲ್ಲ, ಆಲೋಚನೆ ಕೂಡ ಮಾಡೋದಿಲ್ಲ. ಅವ್ರದ್ದೇನಿದ್ರು ಟಾರ್ಗೆಟ್ ಮೋದಿ ಮಾಡೋದು. ಈಗ ಮೊನ್ನೆಯಿಂದ ತುರ್ತು ಪರಿಸ್ಥಿತಿಯ ಬಗ್ಗೆ ಎಲ್ಲ ಮಾತುಕತೆ ಆಗ್ತಾ ಇದೆ, ಒಂದಿಷ್ಟು ಕೇಸ್ಗಳು, ಒಂದಿಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ. ಆ ಟೈಮಲ್ಲಿ ಸಂತೋಷ್ ಲಾಡ್ ಅವರು ಹೇಳಿದ್ರಪ್ಪ, ಇಂದಿರಾ ಗಾಂಧಿ ಅವರು ಈ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರಲ್ಲ, ಅದಕ್ಕಿಂತ ಕೆಟ್ಟ ದಿನಗಳನ್ನು ಈ ಮೋದಿ ಅವಧಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ. ಸೊ ಅವರ ಟಾರ್ಗೆಟ್ ಯಾವಾಗಲೂ ಮೋದಿನೇ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ದೇಶದ ಬಗ್ಗೆ ಅಷ್ಟೇ ಅಲ್ಲ, ಈ ಬೇರೆ ಬೇರೆ ದೇಶದ ಬಗ್ಗೆನೂ ತುಂಬ ಮಾತಾಡ್ತಾರೆ. ಈ ಪಾಕಿಸ್ತಾನಕ್ಕೆ ಭಾರತದಿಂದ ನೀರು ಹೋಗ್ತಾ ಇಲ್ಲ ಅನ್ನೋ ಒಂದು ಸುದ್ದಿ ಬಂದಾಗ ಅದಕ್ಕೊಂದು ಟೀಕೆ ಮಾಡಲೇಬೇಕಲ್ಲ. ನಾನು ರಾಜ್ಯ ಅಷ್ಟೇ ಅಲ್ಲ, ದೇಶ ಅಷ್ಟೇ ಅಲ್ಲ, ಬೇರೆ ದೇಶದ ವಿಚಾರಕ್ಕೂ ಭಯಂಕರ ಅಪ್ಡೇಟ್ ಆಗಿದ್ದೀನಿ ಅಂತ ತೋರಿಸ್ಬೇಕಲ್ಲ. ಹಾಗಾಗಿ ಪಾಕಿಸ್ತಾನಕ್ಕೆ ನೀರನ್ನು ಹೋಗ್ತಾ ಇಲ್ಲ ಅಂತ ಯಾವುದೋ ಕೆರೆ ಫೋಟೋ ತೋರಿಸಿದ್ದಾರೆ ಅಂತ ಅಲ್ಲೂ ಕೂಡ ಲೇವಡಿಯನ್ನು ಮಾಡಿದ್ರು. ಸೊ ಈ ಆಲ್ರೌಂಡರ್ ಸಂತೋಷ್ ಲಾಡ್ ಅವರು ಈಗ ವಿಶೇಷವಾದ ವಿಮಾನದಲ್ಲಿ ಲಕ್ಷ ಖಾಲಿ ಮಾಡಿಕೊಂಡು 4 ಬುಟ್ಟಿ ಕಸ ಹಾಕೋಕೆ ಬಂದಿದ್ದಾರಲ್ಲ, ಇದು ಅವರ ಕ್ಷೇತ್ರದ ಮೇಲೆ ಇರುವ ಪ್ರೀತಿಯನ್ನು ತೋರಿಸಿದ್ರೆ ಇನ್ನೇನು ಹೇಳುತ್ತೆ? ಈ ಕಾಂಗ್ರೆಸ್ ಸಾಮಾನ್ಯವಾಗಿ ಮೋದಿ ಅವರಿಗೆ ಟೀಕೆ ಮಾಡೋಕೆ, ಲೇವಡಿ ಮಾಡೋಕೆ ಬಳಸೋ ಒಂದು ಶಬ್ದ ಏನಂದರೆ ಫೋಟೋ ಶೂಟ್ ಪ್ರಧಾನಿ ಅಂತ. ಹೋದಲ್ಲೆಲ್ಲ ಕ್ಯಾಮ್ರಾಮನ್ಗಳಿರ್ತಾರೆ, ಹೋದಲ್ಲೆಲ್ಲ ಫೋಟೋ ಶೂಟ್ ಮಾಡೋರು ಇರ್ತಾರೆ. ಮೋದಿ ಏನೋ ಒಂದು ಸಣ್ಣದು ಮಾಡಿಬಿಟ್ರೆ ಅದನ್ನ ಫೋಟೋ ಹಾಕ್ತಾರೆ, ಅದು ನ್ಯೂಸ್ ಚಾನೆಲ್ಗಳಲ್ಲಿ ಬರುತ್ತೆ, ಅಲ್ಲಿ ಹೋಗ್ಲಿತಾರೆ. ಮೋದಿಗೆ ಒಂದಲ್ಲ ಒಂದು ಕಡೆಯಿಂದ ಮೈಲೇಜ್ ಸಿಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಇಂಥ ಕೆಲಸಗಳಿಗೆ ಇವರು ಕೂಡ ಕ್ಯಾಮ್ರಾಮನ್ಗಳನ್ನು ಕರ್ಕೊಂಡು, ಅಂದರೆ ಬಿಟ್ಟು ಹೋಗೋದನ್ನು ಮರೆಯೋದೇ ಇಲ್ಲ, ಯಾವಾಗಲೂ ಜೊತೆಯಲ್ಲೇ ಇಟ್ಕೊಂಡಿರ್ತಾರೆ. ಅವ್ರು ಮಾಡಿದ್ರೆ ನಾಟಕ, ನೀವು ಮಾಡಿದ್ರೆ ಅದು ರಿಯಾಲಿಟಿ. ಇಂಥದ್ದೊಂದು ಮನಸ್ಥಿತಿಯಿಂದ ಕಾಂಗ್ರೆಸ್ ಯಾವಾಗ ಹೊರಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಹಾಗೆ ಸಂತೋಷ್ ಲಾಡ್ ಅವರು ಪಾಪ ವಿಶೇಷವಾದ ವಿಮಾನದಲ್ಲಿ ಹೋಗಿ ಬಂದಿದ್ದರೂ ಕೂಡ 4 ಬುಟ್ಟಿ ಕಸವನ್ನು ಎತ್ತಿ ಹಾಕಿದ್ದಾರೆ. ಭಯಂಕರ ಸುಸ್ತಾಗಿರುತ್ತೆ. ಮುಂದಿನ ಎಲ್ಲ ಕೆಲಸಗಳನ್ನು ಕ್ಯಾನ್ಸಲ್ ಮಾಡಿ ರೆಸ್ಟ್ ಕೂಡ ಮಾಡಬಹುದು. ಆದರೆ ಏನಾದರೂ ಮೋದಿ ವಿಚಾರಕ್ಕೆ ಈ ಪತ್ರಕರ್ತರು ಮೈಕ್ ಹಿಡಿದ್ರೆ ಮಾತ್ರ ಅಣ್ಣ ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾರೆ. ಧಾರವಾಡದಲ್ಲಿ ಸಿಗೋ ಅತ್ಯಂತ ದುಬಾರಿ ಕಸ ಇದೆಯಲ್ಲ, ಒಂದು ಬುಟ್ಟಿಗೆ ಎಷ್ಟು ಲಕ್ಷ ರೂಪಾಯಿ ಖರ್ಚಾಗಿರಬಹುದು? ಬೆಂಗಳೂರಿಂದ ಪ್ರೈವೇಟ್ ವಿಮಾನ, ಅಲ್ಲಿ 2 ತಾಸು ಕಾರ್ಯಕ್ರಮ, ಅಲ್ಲಿ 4 ಬುಟ್ಟಿ ಕಸ ವಿಲೇವಾರಿ, ವಾಪಸ್ ಬೆಂಗಳೂರಿಗೆ. ಒಂದು ಬುಟ್ಟಿಗೆ ಎಷ್ಟು ಖರ್ಚಾಗಿರಬಹುದು, ಎಷ್ಟು ಲಕ್ಷ ಹೋಗಿರಬಹುದು? ಈ ಬಗ್ಗೆ ಈ ನೀವು ವಿಡಿಯೋ ನೋಡಿದವರು ಒಂದು ಚೂರು ಲೆಕ್ಕಾಚಾರ ಹಾಕಿ ನಮಗೊಂದು ಕ್ಲಾರಿಟಿ ಕೊಡ್ತೀರಾ? ಜೈ ಶ್ರೀರಾಮ್.